ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೆಕ್ಸ್ಟ್ ಟಿವಿಗೆ ಬರೋದಾದ್ರೆ ನಮಗೂ ರಿಸಲ್ಟ್ ಶಾಕ್ ಆಗಿದೆ. ಇನ್ನೊಂದು ಏನಾದ್ರು ಹೇಳೋದಾದ್ರೆ ನಾವು ಗ್ರೌಂಡಲ್ಲಿ ನೋಡಿರೋದು ಟಿವಿಗೆ ಎಲ್ಲೂ ಕ್ಯಾಡರ್ ಬೇಸ್ಡ್ ಆಗಲಿ ಇಲ್ಲ ಕ್ಯಾಂಡಿಡೇಟ್ ಬೇಸ್ಡ್ ಆಗಲಿ ಇಲ್ಲ ನಿಮಗೆ ಏನೋ ಒಂದು ಇವಾಗ ಎಲ್ಲರೂ ಹೇಳ್ತಾರಲ್ಲ ಎಲೆಕ್ಷನ್ ಕಾಸಿಂದ ನಡೆಯುತ್ತೆ, ಎಲೆಕ್ಷನ್ ಒಂದು ಕಾರ್ಯಕರ್ತರಿಂದ ಬಿ ಜೆ ಪಿ ಕೇಳಿದ್ರೆ ಅವರು ನಾವು ಕಾರ್ಯಕರ್ತರಿಂದ ಗೆಲ್ತೀರಿ ಅಂತಾರೆ. ಇವಾಗ ಬೇರೆ ಪಾರ್ಟಿಯವರು ಸ್ವಲ್ಪ ಫೈನಾನ್ಷಿಯಲ್ ಮಜಾಲಿರೋರು ಅವರು ಕಾಸಿಂದ ಹ್ಯಾಂಡ್ಲ್ ಮಾಡ್ತಾ ಇದ್ದೀನಿ ಅಂತಾರೆ. ಬಟ್ ಟಿ ವಿ ಕೆಗೆ ಯಾವತ್ತಂದರೆ ಕ್ಯಾಡರ್ ಆಗಲಿ ಕ್ಯಾಂಡಿಡೇಟ್ ಆಗಲಿ ಯಾವುದೂ ಮ್ಯಾಟ್ರ್ ಆಗ್ದಿರಾ ಒಂದೇ ಒಂದು ನೋಡಿ ಓಟ್ ಹಾಕಿದ್ದಾರೆ, ಅದು ವಿಜಯ್ 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 ಅಂತ ಹೇಳ್ಬೋದು. ಬಿಕಾಸ್ ಬೇರೆ ಕ್ರೈಟೀರಿಯಾನೇ ಇಲ್ಲ ಅಲ್ಲಿ. ನಾನು ಇದಕ್ಕೋಸ್ಕರ ಓಟ್ ಹಾಕಿದ್ದೀನಿ, ಕಾಸು ತೊಗೊಂಡು ಓಟ್ ಹಾಕಿದ್ದೀನಿ, ಇಲ್ಲ ಕ್ಯಾಡರ್ಗೋಸ್ಕರ ಓಟ್ ಹಾಕಿದ್ದೀನಿ, ಇಲ್ಲ MLA ಕ್ಯಾಂಡಿಡೇಟ್ ಚೆನ್ನಾಗಿದ್ದಾನೆ. ಫಾರ್ ಎಕ್ಸಾಂಪಲ್ ಇವಾಗ ಡಿ ಕೆ ಶಿವಕುಮಾರ್ ತೊಗೊಂಡ್ರೆ ಅವ್ರು ಕನಕಪುರದಲ್ಲಿ ಅವ್ರ ಪ್ರಚಾರಕ್ಕೆ ಹೋಗಿಲ್ಲ ಅಂದ್ರೆ ಅವ್ರಿಗೆ ಓಟ್ ಹಾಕ್ತಾರೆ. ಯಾಕಂದರೆ ಅದು ಒಂದು ಫೇಸ್ ವರ್ಚಸ್. ಡಿ ಕೆ ಶಿವಕುಮಾರ್ ಗೆಲ್ಸ್ಕೊಬೇಕು, ಒಂದು ಕ್ಯಾಂಡಿಡೇಟ್ ನೋಡಿ ಓಟ್ ಹಾಕೋ ಇದನ್ನು ಕ್ರೈಟೀರಿಯಾ ನೋಡ್ಕೊಂಡು ವೋಟಿಂಗ್ ಪ್ಯಾಟರ್ನ್ ಇರುತ್ತೆ. ಬಟ್ ನಾವು ತಮಿಳ್ನಾಡಲ್ಲಿ ಎಲ್ಲೇ ಆಗಲಿ ಕ್ಯಾಂಡಿಡೇಟ್ಗೋಸ್ಕರ ಓಟ್ ಹಾಕಿದ್ದು, ಕ್ಯಾಡರ್ಗೋಸ್ಕರ ಓಟ್ ಹಾಕಿದ್ದು, ಕಾಸುಗೋಸ್ಕರ ಓಟ್ ಹಾಕಿದ್ದು ನಾವು ನೋಡೇ ಇಲ್ಲ. ಅದು ಓಟ್ ಹಾಕಿರೋ ಒಂದೇ ಒಂದು ಕ್ರೈಟೀರಿಯಾ ವಿಜಯ್ ಅನ್ನೋ ಒಂದು ಹೆಸರಿಗೆ, ವಿಜಯ್ ಅನ್ನೋ ಒಂದು ಫೇಸ್ಗೆ. ನಾವು ಇನ್ನೊಂದು ಏನೋ ಎಲೆಕ್ಷನ್ ಅನಾಲಿಸಿಸ್ ಮಾಡುವಾಗ ಒಂದು 5 M's ಅಂತ ತೊಗೊತೀರಿ. ನೀವು ಎಲೆಕ್ಷನ್ ಗೆಲ್ಲಬೇಕು ಅಂದರೆ 5 M ಇರಬೇಕು ನಿಮ್ಮ ಹತ್ರ ಅಂತ. ಫಸ್ಟ್ M ಬಂದು ಒಂದು ಮೆಸೆಂಜರ್ ಅಂತ ಕರಿತೀರಿ. ಮೆಸೆಂಜರ್ ಅಂದರೆ ವಿಜಯ್ ಥರ ಒಂದು ಫೇಸ್ ಇರಬೇಕು, ಮೋದಿ ಥರ ಒಂದು ಫೇಸ್ ಇರಬೇಕು. ಸೊ ನನ್ನ ಫೇಸ್ ನೋಡಿ ಓಟ್ ಹಾಕೋರು ಅಂತ ಒಂದಷ್ಟು ಜನ ಇರ್ತಾರೆ. ಸೆಕೆಂಡ್ ನೀವು ತೊಗೊಂಡಾರೆ ಮೆಸೇಜ್ನ ನೋಡ್ತಾರೆ. ಏನು ಮೆಸೇಜ್ ತಲುಪಿಸ್ತೀರಾ, ಯೂತ್ಗೆ ಏನು ಮೆಸೇಜ್ ಕೊಡ್ತೀರಾ, ಲೇಡೀಸ್ಗೆ ಏನು ಮೆಸೇಜ್ ಕೊಡ್ತೀರಾ ಅನ್ನೋ ಮೆಸೇಜ್ನ ನೋಡ್ತಾರೆ. ದಟ್ ಮೆಸೇಜ್ ವಾಸ್ ಲ್ಯಾಕಿಂಗ್. ಇಲ್ಲಿ ಮೆಸೇಜ್ ಅನ್ನೋದೇ ಇರಲಿಲ್ಲ, ಮೆಸೇಜ್ ಇರಲಿಲ್ಲ. ದಟ್ ಈಸ್ ದಿ ಪ್ಲಸ್ ಪಾಯಿಂಟ್ ಅಂತ ಅನ್ಸುತ್ತೆ. ದ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ನೋ ತರದಲ್ಲಿ. ಸೊ ಅವರು ಮೆಸೇಜ್, ವಾಟ್ ಈಸ್ ದಿ ಮೆಸೇಜ್, ವಾಟ್ ಈಸ್ ಮೈ ಐಡಿಯಾಲಜಿ, ವಾಟ್ ಈಸ್ ಮೈ ಅಜೆಂಡಾ ಅನ್ನೋದನ್ನ ಕ್ಲಾರಿಟಿ ಕೊಡದೇ ಇರೋದೇ ಅವ್ರಿಗೆ ಬ್ಲೆಸ್ಸಿಂಗ್ ಆಯ್ತಂತ. ಮೈನಸ್ ಆಯ್ತು ಅನ್ನೋ ನಾವು ಇನ್ನೊಂದು ಪ್ಲಸ್ ಅಲ್ಲ, ಮೈನಸ್ ಯಾಕಾಗುತ್ತೆ, ಪ್ಲಸ್ ಆಗಿದೆ ಅಲ್ಲ. ಅಲ್ಲ, ಪ್ಲಸ್ ಅನ್ನೋದು ಅದು ಇವಾಗ DMK ನೀವು ತಗೊಂಡ್ರೆ ಅವರು ಒನ್ ಸೈಡೆಡ್ ಮಾಡ್ಬಿಟ್ರು. ನಾನು ಹೇಳೋದು ಟಿವಿಕೆಗೆ. ಟಿವಿಕೆ ಅದೇ ಪ್ಲಸ್ ಆಗಿದೆ. ಯಾಕಂದ್ರೆ ಅವರು ಕ್ಲಿಯರ್ ಕಟ್ ಆಗಿ ಮೆಸೇಜ್ ಕೊಟ್ಟಿದ್ರು. ಪೊಲಿಟಿಕಲ್ ಎನಿಮೀಸ್ DMK, ಐಡಿಯಾಲಜಿಕಲ್ ಎನಿಮೀಸ್ BJP ಅಂದರೆ ಅಲಯನ್ಸು. ಅಂದರೆ ಅವ್ರು ನಾವು ಯಾವತ್ತಿಗೂ ನಾವು ಅಲಯನ್ಸು BJP ಅವ್ರ ಜೊತೆ ಮಾಡಲ್ಲ. ಬಿಕಾಸ್ ಅವ್ರ ರೂಲಿಂಗ್ ಏನೇ ಇದ್ರೂ ನಾವು ಅವ್ರ ಐಡಿಯಾಲಜಿ ಒಪ್ಪಲ್ಲ. ಅವರೊಂದು ಇವಾಗ ಹೆಂಗಾಗ್ಬಿಟ್ಟಿದೆ BJP ಅಂದರೆ ಅವರು ಒಂದು ವೋಟ್ಗಿಂತ ಬಿಹೈಂಡ್ ಹೋಗಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಪನ್ ಆಗಿ ಕೊಟ್ಟಿದ್ದಾರೆ ಸ್ಪೀಚಲ್ಲಿ. ಬಿಜೆಪಿ ಐಡಿಯಾಲಜಿ, BJP ಇಸ್ ಎ ಐಡಿಯಾಲಜಿಕಲ್ ಎನಿಮಿ. ನಮಗೆ ವಿಜಯ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇವರು ನಮ್ಗೆ ಐಡಿಯಾಲಜಿಕಲ್ ಎನಿಮಿ, ನಾವು ಈ ಐಡಿಯಾಲಜಿ ಒಪ್ಪಲ್ಲ ಯಾವತ್ತೂ ಅನ್ನೋ ಒಂದು. ಅದು ಹಿಂದಿ ತಮಿಳ್ ಡಿವೈಡ್ ಮಾಡೋದಾಗಲಿ, ಇಲ್ಲ ಪೋಲರೈಸೇಷನ್ ಮಾಡೋದಾಗಲಿ, ಮೈನಾರಿಟಿ ಇಲ್ಲ ಮೆಜಾರಿಟಿ ಅನ್ನೋ ಕ್ಯಾಸ್ಟ್ ಇದು ಮಾಡೋದಾಗಲಿ, ರಿಲಿಜನ್ ಬೇಸ್ಡ್ ಮಾಡೋದಾಗಲಿ, ಪೋಲರೈಸೇಷನ್ ಆಗಲಿ ನಾವು ಒಪ್ಪಲ್ಲ. ಸೊ ನಾವು BJP ಜೊತೆ ಅಲಯನ್ಸ್ ಹೋಗಲ್ಲ ಅಂತ. ಥರ್ಡ್ ಎಮ್ ಬಂದು ಮಿಷಿನರಿ ಅಂತ ಕರಿತೀರಿ. ಮಿಷಿನರಿ ಅಂದರೆ ನಿಮ್ಗೊಂದು ಗ್ರೌಂಡ್ರಲ್ಲಿ ಒಂದು ಇವಾಗ ಅಣ್ಣಾಮಲೈ ಕೇಳಿದ್ರೆ ನೀವು ಅಣ್ಣಾಮಲೈ ಕಂಪ್ಲೀಟ್ಲಿ ಒಂದು ಮಿಷಿನರಿನ ಬಿಲ್ಡ್ ಮಾಡೋಣ, ಒಂದು ಕಾರ್ಯಕರ್ತನ ಒಂದು ಹುಮ್ಮಸ್ ಕೊಡೋಣ, ಕಾರ್ಯಕರ್ತದಿಂದ ನಾವು ಗೆಲ್ಲೋಣ ಅನ್ನೋ ಮೈಂಡ್ ಸೆಟ್ಟಲ್ಲಿ ಹೋಗ್ತಾರೆ ಅಣ್ಣಾಮಲೈ. ಸೊ ವಿಜಯ್ ಅವರು ಅದನ್ನು ಟ್ರೈ ಮಾಡಿದ್ರು, ಮೆಂಬರ್ಶಿಪ್ ಮಾಡಿದ್ರು, 1-2 crores ಮೆಂಬರ್ಶಿಪ್ ಆಯಿತು, ಅದನ್ನು ಟ್ರೈ ಮಾಡಿದ್ರು. ಬಟ್ ಅದರಿಂದ ಅವ್ರಿಗೆ ಪ್ಲಸ್ ಆಗಲಿಲ್ಲ. ಒಂದು ಹುಮ್ಮಸ್ ಕ್ರಿಯೇಟ್ ಮಾಡೋದು ಬಿಟ್ಟರೆ ನಾವು ಕಾರ್ಯಕರ್ತರಿಂದನೇ ಗೆಲ್ಲೋ ಕ್ರೈಟೀರಿಯಾ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಲಿಲ್ಲ. ಸೊ ಅದು ಇವಾಗ BJPಗೆ ಅದೇ ಒಂದು ಮೇಜರ್ ಪ್ಲಸ್ ಆಗಿರೋದ್ರಿಂದ TVK ಅದ್ರ ಮೇಲೆ ಏನು ಡಿಪೆಂಡ್ ಆಗಲಿಲ್ಲ. ನಾವು 4th M ಇಸ್ ಎ ಮೇಜರ್ ಎಮ್ಮು TVKಗೆ. ಅದು ಮೀಡಿಯಾ. ಅವರು ಸೋಷಿಯಲ್ ಮೀಡಿಯಾ ಆಗಲಿ ಇಲ್ಲ ಯೂಟ್ಯೂಬ್ ಆಗಲಿ ಎಲ್ಲಿ ನೋಡಿದ್ರು ಅವರು ಅದು ಮಿಲಿಯನ್ಸ್ ಆಫ್ ವ್ಯೂಸು, ಮಿಲಿಯನ್ಸ್ ಆಫ್ ಫಾಲೋವರ್ಸು. ಅದು ನಾನು ಕೇಳ್ಪಟ್ರೆ ಒಂದು 50,000 ಇನ್ಸ್ಟಾಗ್ರಾಮ್ ಪೇಜಸ್ಸೇ ಕ್ರಿಯೇಟ್ ಆಗಿದೆ ಓನ್ಲಿ ಇನ್ ದ ನೇಮ್ ಆಫ್ TVK. ಸೊ ಅಷ್ಟು ಸೋಷಿಯಲ್ ಮೀಡಿಯಾ ಬೊಂಬಾರ್ಡ್ ಮಾಡಿದ್ದಾರೆ. ಸೊ ಮೀಡಿಯಾ ಇಸ್ ಅ 4th M. ಅವ್ರು ಟೋಟಲ್ ಬ್ಯಾಂಕ್ ಮಾಡಿದ್ದು, ಅದ್ರ ಮೇಲೆ ಡಿಪೆಂಡೆನ್ಸಿ ಕ್ರಿಯೇಟ್ ಆಗಿದ್ದು. ಸೊ 5th M ಬಂದು ಮನಿ. ಅದು ಅಷ್ಟೋ ಖರ್ಚು ಮಾಡಿ ಒಂದು ದೊಡ್ಡ ಮನ್ನಾಡು ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾರೆ ತಿಂಗಳಿಗೊಂದ್ಸರಿ. ಯಾಕಂದರೆ ಅವರು ಜನಕ್ಕೆ ರೀಚ್ ಆಗೋಕೆ ಆಗ್ತಾ ಇರಲಿಲ್ಲ, ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಓಟ್ ಕೇಳೋಕೆ ಆಗ್ತಾ ಇರಲಿಲ್ಲ. ಸೊ ಲಾರ್ಜ್ ಒಂದು ಜನನ ಒಗ್ಗೂಡಿಸೋ ಥರ, ಒಂದು ಕನ್ಸಲ್ಟೇಷನ್ ಮಾಡೋ ಥರ ಒಂದು ಡಿಸ್ಟಿಕಲ್ಲಿ ಒಂದೊಂದು ಪ್ರೋಗ್ರಾಮ್ ಮಾಡ್ಕೊಂಬಂದು ದ 5th M ಇಸ್ ಮನಿ ಅಂತ ನಾವು ಕನ್ಸಿಡರ್ ಮಾಡಿ, ಈ 5 M's ಕನ್ಸಿಡರ್ ಮಾಡಿ ನಾವು ಪ್ರೆಡಿಕ್ಷನ್ ರೆಡಿ ಮಾಡಿದ್ರೆ. ಬಟ್ ಇದನ್ನು ಬಿಟ್ಟು ನಾವು ಇದು ಈ 5 M ಅಲ್ಲಿ ಯಾವ ಎಮ್ ಇವ್ರು ಲ್ಯಾಕ್ ಮಾಡಿದ್ರು? ಅದೇ ನಮ್ಗೆ ಇವಾಗ ಅಲಯನ್ಸ್ DMK ತಗೊಂಡ್ರೆ ಅವ್ರಿಗೆ ಮೆಸೇಜ್ ಇಲ್ಲ. ಒಂದು ಯಾವ ತರ ಮೆಸೇಜ್ ಅಂದ್ರೆ ಅವ್ರು ಯಾವಾಗ್ಲೂ ಒಂದೇ ಮೈನಾರಿಟಿ ಮೆಸೇಜ್. ನಾನು ಹೇಳ್ತಿರೋದು TVK ಅಲ್ಲಿ 5 M ಕೂಡ ಬಂದ್ವಾ? ಇಲ್ಲ, 5 M ಕೂಡ ಬಂದಿಲ್ಲ. ವರ್ಕೌಟ್ ಆದಂಗಿಲ್ಲ. ನೀವ್ ಹೇಳ್ತಿರೋದು ನೋಡಿದ್ರೆ ನಿಮ್ಮ ಎಮ್ಗಳಿನ್ನು ಕೂಡ ಅವರು ಮೆಸೆಂಜರ್ ಇತ್ತು, ಮೆಸೇಜ್ ಇರಲಿಲ್ಲ. ಪ್ಲಸ್ ಅವ್ರಿಗೆ ಮೀಡಿಯಾ ಸಪೋರ್ಟ್ ಇತ್ತು. ಸೋಷಿಯಲ್ ಮೀಡಿಯಾ ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ನೀವು ಹೊರಗಡೆಯಿಂದ ನೋಡಿದಾಗ ನಿಮ್ಮನ್ನ ತುಂಬಾ ಈಸಿಯಾಗಿ ರೀಚ್ ಆಗೋದು ಸೋಷಿಯಲ್ ಮೀಡಿಯಾ.
ಈಗ ಬಹಳ ಜನ ಈಗ ನೀವು ತಮಿಳ್ನಾಡು ಚಾನೆಲ್ಸ್ ಗಳನ್ನ ಹಾಕಿ ನೋಡೋರು, ಈಗ ಕನ್ನಡಿಗ ಪೀಪಲ್ ತಮಿಳ್ನಾಡು ಚಾನೆಲ್ ನ ನೋಡಲ್ಲ, ಸೊ ದೇ ಪ್ರಿಫರ್ ಕನ್ನಡ. ಅದರ್ವೈಸ್ ಆಲ್ಸೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಕಂಟೆಂಟ್ ಅನ್ನ ಒಂದ್ಸರಿ ನೋಡ್ತಾರೆ. ಸೊ ವಿಜಯ್ ಒಬ್ಬ ಫಿಲಮ್ ಸ್ಟಾರ್ ಆದ್ದರಿಂದ, ಮತ್ತು ಕರ್ನಾಟಕದಲ್ಲೂ ಕೂಡ ತಮಿಳ್ ಸ್ಪೀಕಿಂಗ್ ಪೀಪಲ್ ಎಷ್ಟು ಜನ ಹೋದ್ರು ತಮಿಳ್ನಾಡಿಗೆ ವೋಟ್ ಹಾಕೋದಕ್ಕೆ, ಇಲ್ಲಿರುವಂಥವ್ರು ಬಹಳ ಜನ ಹೋದ್ರು ಮ್ಯಾಸಿವ್ ಆಗಿ. ಸೊ ಈ ಸೋಷಿಯಲ್ ಮೀಡಿಯಾ ಇಂಜಿನಿಯರಿಂಗ್ ಅಂತ ಅಂತಾರಲ್ಲ, ಅದು ಒಂದು ರೀತಿ ಒಪಿನಿಯನ್ ಬಿಲ್ಡ್ ಮಾಡಿದೆ ವಿಜಯ್ ಕೇಸಲ್ಲಿ ಅಂತಂದ್ರೆ ಒಪ್ಕೊಳ್ತೀರಾ ಸತೀಶ್? ಸೋಷಿಯಲ್ ಮೀಡಿಯಾ ವಿಜಯ್ ಕೇಸಲ್ಲಿ ಒಂದು ಒಪಿನಿಯನ್ ಬಿಲ್ಡ್ ಮಾಡಿದೆ. ಯಾಕೆ ಅಂತಂದ್ರೆ ನೀವು ನೋಡಿ, ಗ್ರೌಂಡ್ ರಿಪೋರ್ಟ್ ಮಾಡುವಾಗ ಮೈಕ್ ಇಟ್ಟಾಗ ನೀವು ಸಣ್ಣ ಹುಡುಗನಿಂದ ಹಿಡಿದು ದೊಡ್ಡ ಅಂಕಲ್ ವರೆಗೂ ವಿಜಯ್ ಅಂತಾರೆ. ವೈ ವಿಜಯ್? ಡೋಂಟ್ ವಾಂಟ್ ಟು ಆನ್ಸರ್, ಬಟ್ ವಿಜಯ್. ನಾನು ಬೆಳಗ್ಗೆ ರಿಸಲ್ಟ್ ಬಂದ ನಂತರ ಮೇಡಮ್ ಒಂದು 10:30 ಟೈಮಲ್ಲಿ ಒಬ್ಬ ನ್ಯಾಷನಲ್ ಜರ್ನಲಿಸ್ಟ್ ಜೊತೆ ಮಾತಾಡ್ತಾ ಇದ್ದೆ. ಹಿಂದಿ ಅವರು ತಮಿಳ್ನಾಡವರು, ಬಟ್ ಡೆಲ್ಲಿಲಿ ಇರ್ತಾರೆ. ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅವರು ಒಂದು ಮಾತು ಹೇಳಿದ್ರು, ನೀವು ಈಗ ಇಂಗ್ಲೀಷ್ ಮೀಡಿಯನು ನಾವೆಲ್ಲ ಸಹಜವಾಗಿ ನೀವು ಕನ್ನಡದವರು ಕನ್ನಡ ಮೀಡಿಯಂ ನೋಡಿರ್ತೀರಾ ಅಥವಾ ಇಂಗ್ಲೀಷ್ ಹಿಂದಿ ನೋಡಿರ್ತೀರಾ. ಸೊ ವಿಜಯ್ ಫೋಕಸ್ಡ್ ಆಗಿ ಮೀಡಿಯಾದವರು ವಿಜಯ್ನ ಫೋಕಸ್ ಮಾಡಲಿಲ್ಲ. ಏನೋ ಒಂದು ದುರಂತ ಆದಾಗ ನೋಡಿದ್ರು, ಬಟ್ ಗ್ರೌಂಡ್ ರಿಯಾಲಿಟಿ ಏನು ಅನ್ನೋದನ್ನ ಯಾವ ಮೀಡಿಯಾದವ್ರು ತೋರಿಸಿಲ್ಲ. ಏನೋ ಸುಮ್ಮನೆ ವಿಜಯ್ 6 ತಿಂಗಳು ಬಂದ್ಬಿಟ್ಟ, ಪಾರ್ಟಿ ಕಟ್ಬಿಟ್ಟು ಗೆದ್ಬಿಟ್ಟ, ಹಂಗಲ್ಲ. ವಿಜಯ್ ರಾಜಕಾರಣಕ್ಕೆ ಬರೋಕ್ಕೆ ಮುಂಚೆನೆ ಸ್ಟಡಿ ಮಾಡಿದ್ರು. ಅದ್ರ ಹಿಂದೆ ಒಂದು ಟೀಮ್ ಕೆಲಸ ಮಾಡ್ತಾ ಇತ್ತು. ಆ ಟೀಮು ಹೇಗೆ ಕೆಲಸ ಮಾಡ್ತಾ ಇತ್ತು ಏನು ಅನ್ನೋದು ನಿಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಜರ್ನಲಿಸ್ಟ್ಗಳಿಗೆ. ಎಲ್ಲರೂ DMK ಇಂದ ಹೋದ್ರು, TVKನ ನೆಗ್ಲೆಕ್ಟ್ ಮಾಡಿದ್ರು. ಈಗ ಮ್ಯಾಕಿಸ್ ಮೈ ಇಂಡಿಯಾ ಆಗಿರ್ಬೋದು ಅಥವಾ ಟುಡೇ ಚಾನಲ್ ಆಗಿರ್ಬೋದು, ಇನ್ನೂ ಒಂದೆರಡು ಪೋಲ್ ಸ್ಟಾರ್ಸ್ ಎಲ್ಲ ಸುಮಾರು ಒಂದು 60+ ಕೊಟ್ಟಾಗ ಎಲ್ಲರೂ ಶಾಕ್ ಆಯಿತು. ಬಟ್ ವಿಜಯ್ಗೆ ಅದು ಗೊತ್ತಿತ್ತು ಇಷ್ಟು ಬರುತ್ತೆ ಅಂತ. ಅದಕ್ಕೆ ಅವ್ರು ಎಷ್ಟೇ BJP ಅವರು ತುಂಬ ಟ್ರೈ ಮಾಡಿದ್ರು ಕನ್ವಿನ್ಸ್ ಮಾಡೋದಕ್ಕೆ, ಅಂದರೆ ಅಲಯನ್ಸ್ ಮಾಡೋಣ ಅಂತ. ಈವನ್ ರಾಹುಲ್ ಗಾಂಧಿ ಕೂಡ ಟ್ರೈ ಮಾಡಿದ್ರು ಅನ್ನೋ ಮಾತನ್ನು ಹೇಳಿದ್ರು. ರಾಹುಲ್ ಗಾಂಧಿ ಇವ್ರ ಜೊತೆ ನಾವು ಮೈತ್ರಿ ಮಾಡ್ಕೊಂಡು ಹೋಗೋಣ, DMKಗೆ ಯಾವತ್ತು ಸೆಕೆಂಡ್ ಟೈಮ್ ಬಂದಿದ್ದು ಇತಿಹಾಸನೇ ಇಲ್ಲ. ಅದನ್ನ ಅವರು ಆಂಟಿ ಇನ್ಕಂಬಿಷನ್ನ ಪ್ಲೇಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಹೋಗೋಣ ಅಂತ ರಾಹುಲ್ ಗಾಂಧಿ ಸಜೆಷನ್ ಕೊಟ್ಟಾಗ ವೇಣುಗೋಪಾಲನ್ ಮಲ್ಲಿಕಾರ್ಜುನ್ ಖರ್ಗೆ ಬೇಡ ಅಂತ DMK ಜೊತೆ ಕಡೆ ಕ್ಷಣದಲ್ಲಿ ಹೆಂಗೋ ಹಂಗ್ ಮಾಡಿ ಪ್ಯಾಚ್ ಅಪ್ ಮಾಡಿದ್ರು. ರಾಹುಲ್ ಗಾಂಧಿ ವಾಸ್ ಅಪ್ಸೆಟ್ ಅಂತಂದ್ರು.